ಹಾಯ್ ಹಲೋ ವೆಲ್ಕಮ್ ಟು ನ್ಯೂಸ್ ಪಲ್ಸ್ ಯೂಟ್ಯೂಬ್ ಚಾನಲ್. ಶುಕ್ರವಾರ ಸೆನ್ಸೆಕ್ಸ್ 1017 ಪಾಯಿಂಟ್ಸ್ ಇಳಿಕೆ, ಹೂಡಿಕೆದಾರರಿಗೆ 5.31 ಲಕ್ಷ ಕೋಟಿ ನಷ್ಟ. ಭಾರತೀಯ ಷೇರು ಮಾರುಕಟ್ಟೆಯು ಸತತ 3ನೇ ಬಾರಿಗೆ ನಷ್ಟದಲ್ಲಿ ಕೊನೆಗೊಂಡಿದೆ. ವಾರದ ಕೊನೆಯ ವಹಿವಾಟಿನಲ್ಲಿ ಷೇರುಪೇಟೆಯಲ್ಲಿ ರಕ್ತದೊಕ್ಕಳಿ ಹರಿದಿದ್ದು ಸೆನ್ಸೆಕ್ಸ್ 1000ಕ್ಕೂ ಅಧಿಕ ಪಾಯಿಂಟ್ಸ್ ನಷ್ಟಗೊಂಡಿದೆ. ನಿಫ್ಟಿ ಕೂಡ ಭಾರೀ ಕುಸಿತಕ್ಕೆ ಸಾಕ್ಷಿಯಾಗಿದೆ. ಮಾರುಕಟ್ಟೆ ಮುಕ್ತಾಯದ ವೇಳೆಗೆ ಸೆನ್ಸೆಕ್ಸ್ 1017.23 ಪಾಯಿಂಟ್ಸ್ ಅಥವಾ 1.24% ಇಳಿಕೆಗೊಂಡು 81,183.93 ಮಾರ್ಕ್ಸ್ಗೆ ತಲುಪಿದೆ. ನಿಫ್ಟಿ 50 ಸೂಚ್ಯಂಕವು 292.95 ಪಾಯಿಂಟ್ಸ್ ಅಥವಾ 1.17% ಕುಸಿದು 24,852.15 ಅಂಕ ಮುಟ್ಟಿದೆ. ಬಿಎಸ್ಸಿ, ಸೆನ್ಸೆಕ್ಸ್ ಮತ್ತು ನಿಫ್ಟಿ ಈ ವಾರದಲ್ಲಿ 1.5% ಕುಸಿತಗೊಂಡಿವೆ. ಇದೇ ಸಂದರ್ಭದಲ್ಲಿ ಏಷ್ಯನ್ ಪೇಂಟ್ಸ್, ಜೆಎಸ್ಡಬ್ಲ್ಯೂ ಸ್ಟೀಲ್, ಬಜಾಜ್ ಫೈನಾನ್ಸ್, ಎಲ್ಟಿಐ ಮೈಂಟ್ರಿ ಮತ್ತು ಡಿವಿಎಸ್ ಲ್ಯಾಬ್ಸ್ ಏರಿಕೆಗೊಂಡಿವೆ. ಷೇರಿಗೆ 1 ಬೋನಸ್ ಷೇರು ನೀಡಲು ಸಿಗರೆಟ್ ತಯಾರಕ ಕಂಪನಿ ಗಾಡ್ಫ್ರೇ ಫಿಲಿಪ್ಸ್ ಚಿಂತನೆ. ಷೇರು ಬೆಲೆ 12%ಗಿಂತ ಅಧಿಕ ಏರಿಕೆ. ಗಾಡ್ಫ್ರೇ ಫಿಲಿಪ್ಸ್ ಷೇರು ಬೆಲೆ ಶುಕ್ರವಾರ ಭರ್ಜರಿಯಾಗಿ ಏರಿಕೆಗೊಂಡಿದೆ. ಕಂಪನಿಯ ಆಡಳಿತ ಮಂಡಳಿ 2:1 ಬೋನಸ್ ಷೇರುಗಳನ್ನು ವಿತರಿಸಲು ಯೋಜಿಸಿದ್ದು, ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಹೊರಬೀಳಲಿದೆ. ಓಲಾ ಸ್ಕೂಟರ್ಗಳ ಮೇಲೆ ಭಾರೀ ರಿಯಾಯಿತಿ, 23,000ವರೆಗೆ ಬೆನಿಫಿಟ್ಸ್. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಓಲಾ ಎಲೆಕ್ಟ್ರಿಕ್ ಬಂಪರ್ ಆಫರ್ ಘೋಷಿಸಿದೆ. ತಮ್ಮ ಕಂಪನಿಯು ಸ್ಕೂಟರ್ಗಳ ಮೇಲೆ ಭಾರೀ ರಿಯಾಯಿತಿ ನೀಡುತ್ತಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಕೊಡುಗೆಯು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 7ರವರೆಗೆ ಅಂದರೆ ಗಣೇಶ ಚತುರ್ಥಿಯವರೆಗೆ ಮಾತ್ರ ಲಭ್ಯವಿದೆ. ಓಲಾ S1 Pro, S1 X, S1 X Plus ಸ್ಕೂಟರ್ಗಳ ಮೇಲೆ 5,000 ರು ರಿಯಾಯಿತಿ ನೀಡಲಾಗುತ್ತಿದೆ. ಆಯ್ದ ಪ್ರದೇಶಗಳಲ್ಲಿ ಎಕ್ಸ್ಚೇಂಜ್ ಬೋನಸ್ ಮತ್ತು ಬ್ಯಾಂಕ್ ರಿಯಾಯಿತಿಗಳನ್ನು ನೀಡುತ್ತಿದೆ. ಗ್ರಾಹಕರು ಓಲಾ ಸ್ಕೂಟರ್ಗಳ ಮೇಲೆ ಸುಮಾರು 23,000 ರು ವರೆಗೆ ವಿಶೇಷ ಬೆನಿಫಿಟ್ಸ್ ಪಡೆಯಬಹುದು. ರಾಜ್ಯದಿಂದ 300 ಮೆಗಾವ್ಯಾಟ್ ಸೌರ ವಿದ್ಯುತ್ ಖರೀದಿಗೆ ಜೆಎಸ್ಡಬ್ಲ್ಯೂ ಸಹಿ. ಇಂಧನ ಸಚಿವ ಕೆಜೆ ಜಾರ್ಜ್. ಪಾವಗಡದ ಸೋಲಾರ್ ಪಾರ್ಕ್ನಲ್ಲಿ 300 ಮೆಗಾವ್ಯಾಟ್ ಸೌರ ವಿದ್ಯುತ್ ಯೋಜನೆ ಸಂಬಂಧ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದೊಂದಿಗೆ ಜೆಎಸ್ಡಬ್ಲ್ಯೂ ಎನರ್ಜಿಯ ಅಂಗಸಂಸ್ಥೆಯಾದ ಜೆಎಸ್ಡಬ್ಲ್ಯೂ ರಿನ್ಯೂ ಎನರ್ಜಿಯ 20 ಲಿಮಿಟೆಡ್ ವಿದ್ಯುತ್ ಖರೀದಿ ಒಪ್ಪಂದಕ್ಕೆ ಸಹಿ ಮಾಡಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ಸೌರ ವಿದ್ಯುತ್ ಖರೀದಿ ಒಪ್ಪಂದ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಕೆಜೆ ಜಾರ್ಜ್ ಅವರು, ಇಂಧನ ಸಂರಕ್ಷಣೆ, ಸ್ವಚ್ಛ ಮತ್ತು ಹಸಿರು ಇಂಧನ ಉಪಕ್ರಮಗಳಿಗೆ ಒತ್ತು ನೀಡುವುದರಿಂದಾಗಿ ಹಸಿರು ಇಂಧನ ವಲಯದಲ್ಲಿ ರಾಜ್ಯ ದೊಡ್ಡ ಪ್ರಮಾಣದ ಹೂಡಿಕೆ ಆಕರ್ಷಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ಫೋಸಿಸ್ಗೆ ಮತ್ತೊಂದು ಸಂಕಷ್ಟ. ಐಟಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಲು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸೂಚನೆ. ಫ್ರೆಷರ್ಸ್ಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳಲು ವಿಳಂಬ ನೀತಿ ಅನುಸರಿಸಿದ ಬೆಂಗಳೂರು ಮೂಲದ ಕಂಪನಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಕರ್ನಾಟಕ ಸರ್ಕಾರಕ್ಕೆ ಸೂಚಿಸಿದೆ. ಈ ಬಗ್ಗೆ ಪರಿಶೀಲನೆ ನಡೆಸುವಂತೆ ಹಾಗೂ ಸೂಕ್ತ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಕಾರ್ಮಿಕ ಆಯುಕ್ತರ ಕಚೇರಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ಜ್ಞಾನಶ್ರೀ ಪೂಜಾರಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಟು ನ್ಯೂಸ್ ಪಲ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ನನ್ನ ಎಲ್ಲ ನೋಟಿಫಿಕೇಶನ್ಗಳಿಗಾಗಿ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.